ನಾನೊಂದು ಮಾತು ಹೇಳ್ತೀನಿ ಕೇಳಿ. ಪ್ರಪಂಚದ ಅತಿ ರಿಚ್ ಜನ ಬರೀ ತಮ್ಮ ಸ್ಟ್ರಗಲ್, ಸ್ಟ್ರಿಕ್ಟ್ ರೂಟೀನ್ ಅಥವಾ ಹೈ IQ ಇಂದ ಮಾತ್ರ ರಿಚ್ ಆಗಲ್ಲ ಅಂತ ಹೇಳಿದ್ರೆ ನಿಮಗೆ ಸ್ವಲ್ಪ ಶಾಕ್ ಆಗುತ್ತೆ ಅಲ್ವಾ? ಚಿಕ್ಕ ವಯಸ್ಸಿಂದ ನಮಗೆ ಬ್ರೈನ್ ವಾಶ್ ಮಾಡಿರೋದೇನೆಂದ್ರೆ ಹಾರ್ಡ್ ವರ್ಕ್ ಈಕ್ವಲ್ಸ್ ಟು ಅನ್ಲಿಮಿಟೆಡ್ ಸಕ್ಸಸ್ ಅಂತ. ನಾವು ಡೇ ಅಂಡ್ ನೈಟ್ ಹಸಲ್ ಮಾಡ್ತೀವಿ, ಆದರೆ ಎಕ್ಸ್ಪೆಕ್ಟೆಡ್ ರಿಸಲ್ಟ್ ಬರದೇ ಇದ್ದಾಗ ನಮಗೆ ನಾವೇ ಬ್ಲೇಮ್ ಮಾಡ್ಕೋತೀವಿ. ಆದರೆ ರಿಯಾಲಿಟಿ ಏನಂದ್ರೆ ನಿಮ್ಮ ಪ್ಯೂರ್ ಸ್ಕಿಲ್ ನಿಮ್ಮನ್ನ ಒಂದು ಸರ್ಟಿನ್ ಲಿಮಿಟ್ ತನಕ ಮಾತ್ರ ಕರ್ಕೊಂಡು ಹೋಗುತ್ತೆ. ಆಮೇಲೆ ಲೈಫ್ ಅನ್ನೋ ಗೇಮ್ನಲ್ಲಿ 2 ಇನ್ವಿಸಿಬಲ್ ಫೋರ್ಸಸ್ ಎಂಟ್ರಿ ಕೊಡುತ್ತೆ. ಅದು ನಿಮಗೆ ಮ್ಯಾಸಿವ್ ಪವರ್ ಆದ್ರೂ ಕೊಡ್ಬೋದು ಅಥವಾ ತಂದು ರಸ್ತೆಗಾದ್ರೂ ನಿಲ್ಲಿಸ್ಬೋದು. ಇವತ್ತು ನಾವು ಆ ಫೋರ್ಸಸ್ನ ಡಿಕೋಡ್ ಮಾಡ್ತೀವಿ. ಪವರ್ಫುಲ್ ಐಡಿಯಾಸ್, ಸಿಂಪಲ್ ಮಾತು, ರಿಯಲ್ ರಿಸಲ್ಟ್ಸ್. ನಮಸ್ಕಾರ ಸ್ನೇಹಿತರೆ, ಡ್ರೀಮ್ ಒನ್ ಲ್ಯಾಬ್ಗೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ, ಸುಸ್ವಾಗತ. ಸ್ನೇಹಿತರೆ, ಇವತ್ತು ನಾವು ಕಂಟಿನ್ಯೂ ಮಾಡ್ತಾ ಇದ್ದೀವಿ ಫಿನಾನ್ಷಿಯಲ್ ಸಕ್ಸಸ್ನ ಬಿಗ್ಗೆಸ್ಟ್ ಮಾಸ್ಟರ್ ಕ್ಲಾಸ್ನ ದ ಸೈಕಾಲಜಿ ಆಫ್ ಮನಿ, ರಿಟನ್ ಬೈ ಮಾರ್ಗನ್ ಹೌಸೆಲ್. ಈ ಬುಕ್ ಗ್ಲೋಬಲ್ ಲೆವೆಲಲ್ಲಿ 4 ಕೋಟಿಗಿನ ಜಾಸ್ತಿ ಕಾಪೀಸ್ ಸೆಲ್ ಆಗಿದೆ. 50ಕ್ಕೂ ಹೆಚ್ಚು ಭಾಷೆಗಳಿಗೆ ಟ್ರಾನ್ಸ್ಲೇಟ್ ಆಗಿದೆ. ಯಾಕೆ ಗೊತ್ತಾ? ಯಾಕಂದ್ರೆ ಇದು ಜನರಿಗೆ ರಿಯಲ್ ಫಿನಾನ್ಷಿಯಲ್ ಫ್ರೀಡಮ್ನ ಸೀಕ್ರೆಟ್ ಹೇಳ್ಕೊಟ್ಟಿದೆ. ಇವತ್ತಿನ ಪಾರ್ಟ್ನಲ್ಲಿ ನಾವು ಈ ಬುಕ್ಕಿನ ಸಖತ್ ಮೈಂಡ್ ಬೆಂಡಿಂಗ್ ಕಾನ್ಸೆಪ್ಟ್ನ ಎಕ್ಸ್ಪ್ಲೋರ್ ಮಾಡ್ತಿದ್ದೀವಿ. ಚಾಪ್ಟರ್ 2 ಲಕ್ ವರ್ಸಸ್ ರಿಸ್ಕ್ ಮತ್ತೆ ಚಾಪ್ಟರ್ 3 ನೆವರ್ ಇನಫ್. ನೀವು ಸೋಷಿಯಲ್ ಮೀಡಿಯಾ ನೋಡಿ ಫೋಮೋ ಇಂದ ಒದ್ದಾಡ್ತಾ ಇದ್ರೆ, ಫ್ರೆಂಡ್ಸ್ ಜೊತೆ ಕಂಪೇರ್ ಮಾಡ್ಕೋತಾ ಇದ್ರೆ, ಅಥವಾ ನಿಮ್ಮ ಮೈಂಡ್ನಲ್ಲಿ ಯಾವಾಗಲೂ ನನಗೆ ಇನ್ನೂ ಸ್ವಲ್ಪ ಬೇಕು ಅನ್ನೋ ಲೂಪ್ನಲ್ಲಿ ಓಡಾಡ್ತಾ ಇದ್ರೆ, ಡೋಂಟ್ ವರಿ. ಇವತ್ತಿನ ಈ ವಿಡಿಯೋ ನಿಮ್ಮ ಮೈಂಡ್ ಸೆಟ್ನ ಫಾರ್ ಎವರ್ ಶಿಫ್ಟ್ ಮಾಡುತ್ತೆ. ಇವತ್ತು ನೀವು ದುಡ್ಡಿನ ಅಸಲಿ ರಿಯಾಲಿಟಿ ಗೇಮ್ ಆಡ್ತೀರಾ. ಬನ್ನಿ, ಇಬ್ಬರು ಇಂಜಿನಿಯರ್ಗಳ ಸ್ಟೋರಿಯಿಂದ ಸ್ಟಾರ್ಟ್ ಮಾಡೋಣ. ಲಕ್ ಮತ್ತೆ ರಿಸ್ಕ್ ಮನುಷ್ಯನ ಲೈಫ್ನ ಹೇಗೆ ಉಲ್ಟಾ ಪಲ್ಟಾ ಮಾಡುತ್ತೆ ಅಂತ ನೀವೇ ನೋಡಿ. ವರ್ಷ 1968, ಸಿಯಾಟಲ್ನ ಒಂದು ಹೈಸ್ಕೂಲ್. ಅಲ್ಲಿ ಒಬ್ಬ ಹುಡುಗ ಓದ್ತಾ ಇದ್ದ. ಅವರೇ ಬಿಲ್ ಗೇಟ್ಸ್. ಆ ಕಾಲದ ರಿಯಾಲಿಟಿ ಏನಂದ್ರೆ, ಇಡೀ ಪ್ರಪಂಚದಲ್ಲಿ ಕೇವಲ ಬೆರಳೆಣಿಕೆಯಷ್ಟು ಟಾಪ್ ಯೂನಿವರ್ಸಿಟಿಗಳಲ್ಲಿ ಮಾತ್ರ ಕಂಪ್ಯೂಟರ್ಸ್ ಇತ್ತು. ಆದರೆ ಲೇಕ್ ಸೈಡ್ ಅನ್ನೋದು ಎಂತಹ ಲಕ್ಕಿ ಸ್ಕೂಲ್ ಅಂದ್ರೆ ಅಲ್ಲಿ ಒಂದು ಅಡ್ವಾನ್ಸ್ಡ್ ಕಂಪ್ಯೂಟರ್ ಟರ್ಮಿನಲ್ ಇನ್ಸ್ಟಾಲ್ ಆಗಿತ್ತು. ಬಿಲ್ ಗೇಟ್ಸ್ ಅಲ್ಲಿ ಡೇ ಅಂಡ್ ನೈಟ್ ಕೋಡಿಂಗ್ ಸ್ಟಾರ್ಟ್ ಮಾಡಿದ್ರು. ತಮ್ಮ ವಿಷನ್ಗೆ ಪವರ್ ಕೊಟ್ರು. ಮುಂದೆ ಹೋಗಿ ಮೈಕ್ರೋಸಾಫ್ಟ್ ನಂತ ಕಂಪನಿ ಕಟ್ಟಿದ್ರು. ನಮಗೆಲ್ಲ ಅನ್ಸುತ್ತೆ ಬಿಲ್ ಗೇಟ್ಸ್ ಬರೀ ತಮ್ಮ ಸ್ಕಿಲ್ ಹಾಗೆ ಸ್ಟ್ರಗಲ್ ಇಂದ ಅಷ್ಟು ದೊಡ್ಡ ರೇಂಜ್ಗೆ ಹೋದ್ರು ಅಂತ. ಆದ್ರೆ ಸ್ವಲ್ಪ ಲಾಜಿಕ್ ಆಗಿ ಯೋಚನೆ ಮಾಡಿ. ಆ ಟೈಮಲ್ಲಿ ಇಡೀ ಪ್ರಪಂಚದಲ್ಲಿ ಹೈಸ್ಕೂಲ್ ಏಜ್ ನ ಸುಮಾರು 30 ಕೋಟಿ ಮಕ್ಕಳಿದ್ರು. ಆ 30 ಕೋಟಿಯಲ್ಲಿ ಬರೀ 300 ಮಕ್ಕಳು ಮಾತ್ರ ಲೇಕ್ ಸೈಡ್ ಸ್ಕೂಲ್ ನಲ್ಲಿ ಓದ್ತಾ ಇದ್ರು. ಅಂದ್ರೆ ಬಿಲ್ ಗೇಟ್ಸ್ಗೆ ರಫ್ಲಿ 1 in million ನ ಲಕ್ ಇತ್ತು. ಆದ್ರೆ ಈ ಸಕ್ಸಸ್ ಸ್ಟೋರಿಯ ಇನ್ನೊಂದು ಸೈಡ್ ಇದೆ. ಅದ್ರ ಬಗ್ಗೆ ಯಾರೂ ಮಾತಾಡಲ್ಲ. ಬಿಲ್ ಗೇಟ್ಸ್ಗೆ ಒಬ್ಬ ಬೆಸ್ಟ್ ಫ್ರೆಂಡ್ ಇದ್ದ. ಅವರೇ ಕೆಂಟ್ ಇವಾನ್ಸ್. ಕೆಂಟ್ ಮೈಂಡ್ ಮತ್ತೆ ಸ್ಟ್ರಗಲ್ ಸೇಮ್ ಬಿಲ್ ಗೇಟ್ಸ್ ಲೆವೆಲ್ಗೆ ಇತ್ತು. ಇವರಿಬ್ರು ಈಕ್ವಲ್ ಬಿಸ್ನೆಸ್ ಪಾರ್ಟ್ನರ್ಸ್ ಆಗ್ಬೇಕಿತ್ತು. ಆದ್ರೆ ಗ್ರಾಜ್ಯುಯೇಷನ್ಗಿಂತ ಸ್ವಲ್ಪ ಮುಂಚೆ ಕೆಂಟ್ ಇವಾನ್ಸ್ ಒಂದು ಬೆಟ್ಟ ಹತ್ತುವ ಆಕ್ಸಿಡೆಂಟ್ ನಲ್ಲಿ ತೀರ್ಕೊಂಡ್ರು. ಹೈಸ್ಕೂಲ್ನಲ್ಲಿ ಮೌಂಟೇನ್ ಕ್ಲೈಂಬಿಂಗ್ ಮಾಡ್ತಾ ಸಾಯೋ ಚಾನ್ಸ್ ಎಷ್ಟಿರುತ್ತೆ ಗೊತ್ತಾ? ಸುಮಾರು ಅದೇ 1 in million. ಬಿಲ್ ಗೇಟ್ಸ್ಗೆ 1 in million ನ ಲಕ್ ಸಿಕ್ತು. ಕೆಂಟ್ ಇವಾನ್ಸ್ಗೆ 1 in million ನ ರಿಸ್ಕ್ ಸಿಕ್ತು. ಇಬ್ಬರ ಹಾರ್ಡ್ ವರ್ಕ್ ಸೇಮ್ ಇತ್ತು, ಸ್ಕಿಲ್ ಸೇಮ್ ಇತ್ತು, ಆದ್ರೆ ಇನ್ವಿಸಿಬಲ್ ಫೋರ್ಸಸ್ ಡಿಫರೆಂಟ್ ಆಗಿತ್ತು. ಇದು ಮ್ಯಾಜಿಕ್ ಅಲ್ಲ ಬಾಸ್, ಇದು ನೇಚರ್ನ ಆಟ. ಪ್ರತಿಯೊಂದು ಆಕ್ಷನ್ ಜೊತೆ ಒಂದು ಕಣ್ಣಿಗೆ ಕಾಣದ ಪ್ಯಾರಾಮೀಟರ್ ಸೇರಿರುತ್ತೆ. ಇದನ್ನ ಸಿಂಪಲ್ ಆಗಿ ಅರ್ಥ ಮಾಡ್ಕೋಬೇಕು ಅಂದ್ರೆ ರೇಡಿಯೋ ಅನಾಲಜಿನ ತಗೊಳ್ಳೋಣ. ನಿಮ್ಮ ಸಕ್ಸಸ್ ಯೂನಿವರ್ಸ್ ನಲ್ಲಿ ಒಂದು ನಿರ್ದಿಷ್ಟ ಫ್ರೀಕ್ವೆನ್ಸಿ ಸೆಟ್ ಮಾಡೋ ತರ ಇದೆ. ಈ ಪೂರ್ತಿ ಸಿಸ್ಟಮ್ 3 ಕಾಂಪೋನೆಂಟ್ಸ್ ನಿಂದ ಆಗಿದೆ. ಫಸ್ಟ್ ಒನ್, ಸ್ಕಿಲ್ ಮತ್ತೆ ಆಕ್ಷನ್ ನ ರೂಲ್. ಇದು ನಿಮ್ಮ ಬೇಸ್ ಟ್ರಾನ್ಸ್ಮಿಟರ್. ನಿಮ್ಮ ಹಾರ್ಡ್ ವರ್ಕ್, ನಾಲೆಡ್ಜ್ ಇದಿಲ್ಲದೆ ರೇಡಿಯೋ ಆನ್ ಆಗಲ್ಲ. ಸೆಕೆಂಡ್ ಒನ್, ಲಕ್ ನ ರೋಲ್. ಇದು ನಿಮ್ಮ ಫ್ರೀಕ್ವೆನ್ಸಿನ ಬೂಸ್ಟ್ ಮಾಡೋ ಎಕ್ಸ್ಟರ್ನಲ್ ಸಿಗ್ನಲ್. ನಿಮ್ಮ ಸ್ಟ್ರಗಲ್ ಜೊತೆ ಸರಿಯಾದ ಟೈಮ್, ಸರಿಯಾದ ಜಾಗ ಮ್ಯಾಚ್ ಆದಾಗ ಸಕ್ಸಸ್ ಮಲ್ಟಿಪ್ಲೈ ಆಗತ್ತೆ. ಮೂರನೇದು, ರಿಸ್ಕ್ ನ ರೋಲ್. ರಿಸ್ಕ್ ನ ರೋಲ್ ಇದು ಸಿಗ್ನಲ್ ನಲ್ಲಿ ಬರೋ ಡಿಸ್ಟರ್ಬೆನ್ಸ್. ಇದು ನಿಮ್ಮ ಕಂಟ್ರೋಲ್ ಇಂದ ಆಚೆ ಇದೆ. ನೀವು ಎಷ್ಟೇ ಒಳ್ಳೆ ಹಾಡು ಪ್ಲೇ ಮಾಡ್ತಾ ಇದ್ರು, ವೆದರ್ ಖರಾಬ್ ಆಗಿದ್ರೆ ನಾಯ್ಸ್ ಬಂದೇ ಬರುತ್ತೆ. ಮಾರ್ಗನ್ ಹೌಸೆಲ್ ಹೇಳ್ತಾರೆ, ಸಕ್ಸಸ್ ಯಾವತ್ತು 100% ಸ್ಕಿಲ್ ಆಗಿರಲ್ಲ, ಹಾಗೆ ಫೇಲ್ಯೂರ್ ಯಾವತ್ತು 100% ದಡ್ಡತನ ಆಗಿರಲ್ಲ. ಲಕ್ ಮತ್ತೆ ರಿಸ್ಕ್ ಎರಡು ಒಂದೇ ನಾಣ್ಯದ 2 ಮುಖಗಳು. ಮತ್ತೆ ಸ್ನೇಹಿತರೆ, ಇದು ಬರೀ ಮಾರ್ಗನ್ ಸೈನ್ಸ್ ಅಲ್ಲ. ಏನ್ಷಿಯಂಟ್ ಸ್ಟೋಯಿಕ್ ಫಿಲಾಸಫರ್ಸ್ ಇದನ್ನ ಆಮರ್ ಫಾಟಿ, ಫೇಟ್ ನ ಅಕ್ಸೆಪ್ಟ್ ಮಾಡ್ಕೊಳ್ಳೋದು ಅಂತ ಕರೆದ್ರು.
ಚಾಣಕ್ಯ ತಮ್ಮ ನೀತಿಶಾಸ್ತ್ರದಲ್ಲಿ ಟೈಮ್ ಮತ್ತೆ ಲಕ್ನ ಪವರ್ ಬಗ್ಗೆ ಹೇಳಿದ್ದಾರೆ. ಭಗವದ್ಗೀತೆಯ ಪ್ಯೂರ್ ಆಕ್ಷನ್ ಮೇಲೆ ಫೋಕಸ್ ಮಾಡೋಕೆ ಹೇಳಿದ್ದಾರೆ. ಯಾಕಂದ್ರೆ ರಿಸಲ್ಟ್ಸ್ ಮೇಲೆ ನಮ್ಮ ಕಂಟ್ರೋಲ್ ಇರಲ್ಲ. ಇವತ್ತು ಮಾಡರ್ನ್ ಸೈನ್ಸ್ ನಲ್ಲಿ ನೊಬೆಲ್ ಪ್ರೈಸ್ ವಿನ್ನರ್ ಡೇನಿಯಲ್ ಕಾನೆಮ್ಯಾನ್ ಕೂಡ ಪ್ರೂವ್ ಮಾಡಿದ್ದಾರೆ, ಗ್ರೇಟ್ ಸಕ್ಸಸ್ ಈಸ್ ಅ ರಿಸಲ್ಟ್ಸ್ ಆಫ್ ಅ ಲಿಟಲ್ ಮೋರ್ ಟ್ಯಾಲೆಂಟ್ ಅಂಡ್ ಅ ಲಾಟ್ ಆಫ್ ಲಕ್ ಅಂತ. ಹಾಗಾದ್ರೆ ನಾವು ಲಕ್ನ ಇಗ್ನೋರ್ ಮಾಡಿ ಬರೀ ನಮ್ಮ ಸ್ಟ್ರಗಲ್ ಮೇಲೆ ಅಹಂಕಾರ ಪಟ್ಟರೆ ಏನಾಗುತ್ತೆ? ಆಗ ನಾವು ಗ್ರೀಡ್ ಮತ್ತೆ ಇನ್ನೂ ಬೇಕು ಅನ್ನೋ ಟ್ರ್ಯಾಪ್ಗೆ ಬೀಳ್ತೀವಿ. ಬನ್ನಿ, ಇಡೀ ಪ್ರಪಂಚನೇ ಶಾಕ್ ಮಾಡಿದ ಒಂದು ರಿಯಲ್ ಸ್ಟೋರಿನ ಹೇಳ್ತೀನಿ. ಸ್ವಲ್ಪ ವರ್ಷಗಳ ಹಿಂದಕ್ಕೆ ಹೋಗೋಣ. ಕಡು ಬಡತನ, ಹದಿಹರೆಯದಲ್ಲಿ ಅಪ್ಪ ಅಮ್ಮನನ್ನ ಕಳೆದುಕೊಂಡ ಒಬ್ಬ ಹುಡುಗ, ಅವರೇ ರಜತ್ ಗುಪ್ತಾ. ಒಂಟಿಯಾಗಿದ್ದ ಆ ಹುಡುಗ ತನ್ನ ಪೇನ್ ಅನ್ನ ಪವರ್ ಮಾಡ್ಕೊಂಡ. IIT ಡೆಲ್ಲಿ ಆಮೇಲೆ ಹಾರ್ವರ್ಡ್ ಬಿಸ್ನೆಸ್ ಸ್ಕೂಲ್ ಇಂದ ಓದಿದ್ರು. ತಮ್ಮ ಬಿಲಿಯನ್ಸ್ ನಿಂದ ವರ್ಲ್ಡ್ ನ ಟಾಪ್ ಕನ್ಸಲ್ಟಿಂಗ್ ಫರ್ಮ್ ಮೆಕೆನ್ಸಿಯ CEO ಆದ್ರು. ಗೋಲ್ಡ್ಮ್ಯಾನ್ ಸ್ಯಾಕ್ಸ್ ನಂತಹ ಜೈಂಟ್ ಕಂಪನಿಯ ಬೋರ್ಡ್ ಆಫ್ ಡೈರೆಕ್ಟರ್ಸ್ ನಲ್ಲಿ ಇದ್ರು. 2008 ಬರೋಷ್ಟರಲ್ಲಿ ರಜತ್ ಗುಪ್ತರ ಪರ್ಸನಲ್ ನೆಟ್ವರ್ತ್ 100 ಮಿಲಿಯನ್ ಆಗಿತ್ತು. ಅಂದ್ರೆ ನಮ್ಮ ಕರೆನ್ಸಿಯಲ್ಲಿ 830 ಕೋಟಿ ರೂಪಾಯಿ. ಅವರ ಮುಂದಿನ ಎಷ್ಟೋ ಜನರೇಷನ್ಸ್ ಆರಾಮಾಗಿ ಕೂತು ತಿನ್ಬೋದಾಗಿತ್ತು. ಆದ್ರೆ 830 ಕೋಟಿ ಇದ್ರೂ ಕೂಡ ಆ ಮನುಷ್ಯನಿಗೆ ಬಿಲಿಯನಿಯರ್ಸ್ ಲಿಸ್ಟ್ ನಲ್ಲಿ ಬರಬೇಕು ಅನ್ನೋ ಗ್ರೀಡ್ ಶುರುವಾಯಿತು. ಆ ಇನ್ನೂ ಬೇಕು ಅನ್ನೋ ಮೈಂಡ್ ಸೆಟ್ಗೋಸ್ಕರ ಅವರು ಒಂದು ಭೀಕರ ರಿಸ್ಕ್ ತಗೊಂಡ್ರು. ಗೋಲ್ಡ್ಮನ್ ಸ್ಯಾಕ್ಸ್ ನ ಕಾನ್ಫಿಡೆನ್ಷಿಯಲ್ ಇನ್ಸೈಡರ್ ಇನ್ಫಾರ್ಮೇಶನ್ ನ ತಮ್ಮ ಒಬ್ಬ ಬಿಲಿಯನಿಯರ್ ಫ್ರೆಂಡ್ಗೆ ಫೋನ್ ನಲ್ಲಿ ಲೀಕ್ ಮಾಡಿದ್ರು, ಇನ್ಸ್ಟಂಟ್ ಆಗಿ ಮಿಲಿಯನ್ಸ್ ಮಾಡೋಕೆ. ರಿಸಲ್ಟ್ ಏನಾಯ್ತು ಗೊತ್ತಾ? FBI ಅವರ ಕಾಲ್ ಟ್ರ್ಯಾಕ್ ಮಾಡಿತು. ರಜತ್ ಗುಪ್ತಾ ಅರೆಸ್ಟ್ ಆದ್ರು, ಜೈಲಿಗೆ ಹೋದ್ರು. ಬಾಲ್ಯದ ಆ ಸ್ಟ್ರಗಲ್, ಹಾರ್ವರ್ಡ್ ನ ಡಿಗ್ರಿ, ಗ್ಲೋಬಲ್ ರೆಸ್ಪೆಕ್ಟ್ ಎಲ್ಲವೂ ಒಂದೇ ಕ್ಷಣದಲ್ಲಿ ಝೀರೋ ಆಯ್ತು. ಯಾಕಂದ್ರೆ ಅವರಿಗೆ ಇನಫ್ ಅನ್ನೋದು ಎಲ್ಲಿದೆ ಅಂತ ಗೊತ್ತಿರಲಿಲ್ಲ. ನಮ್ಮ ಡೈಲಿ ಲೈಫ್ ನಲ್ಲೇ ತಗೊಳ್ಳಿ, ಕಳೆದ 3 ವರ್ಷದಲ್ಲಿ ನಿಮ್ಮ ಇನ್ಕಮ್ ಡಬಲ್ ಆಗಿದೆ. ಆದ್ರೂ ಮಂತ್ ಎಂಡ್ ನಲ್ಲಿ ಬ್ಯಾಂಕ್ ಅಕೌಂಟ್ ಖಾಲಿ. ಯಾಕೆ? ಸ್ಯಾಲ್ರಿ ಜಾಸ್ತಿ ಆದ ತಕ್ಷಣ ನಾವು ಇನ್ಸ್ಟಾಗ್ರಾಮ್ ನೋಡ್ತೀವಿ, ಫ್ರೆಂಡ್ಸ್ ಇಂಟರ್ನ್ಯಾಷನಲ್ ಟ್ರಿಪ್ ಹೋಗ್ತೀವಿ, ಮತ್ತೆ EMI ಅಲ್ಲಿ ಕಾಸ್ಟ್ಲಿ ಐಫೋನ್ ತಗೋತೀವಿ. ನಾವು ನಮ್ಮ ಗೋಲ್ ಪೋಸ್ಟ್ ನ ದಿನ ಶಿಫ್ಟ್ ಮಾಡ್ತಾ ಇದೀವಿ ಅಲ್ವಾ? ಇದೇ ಗುರು ಅಸಲಿ ಟ್ರ್ಯಾಪ್. ಇದನ್ನೇ ನೆವರ್ ಇನಫ್ ಅಂತ ಹೇಳೋದು. ಹಾಗಾದ್ರೆ ಇವತ್ತಿನ ಎಪಿಸೋಡ್ ನಲ್ಲಿ ನಾವು ಏನೇನನ್ನ ಕಲ್ತ್ವಿ? ಲೆಸನ್ 1, ಎಲ್ಲಾ ಸಕ್ಸಸ್ ಸ್ಟೋರಿ ರಿಪೀಟ್ ಆಗಲ್ಲ. ಲೈಫ್ ನಲ್ಲಿ ಲಕ್ ಮತ್ತೆ ರಿಸ್ಕ್ ನ ಪಾತ್ರನ ಅಕ್ಸೆಪ್ಟ್ ಮಾಡಿ. ಲೆಸನ್ 2, ಬೇರೆಯವರಿಗೆ ನೋಡಿ ನಿಮ್ಮ ಗೋಲ್ ಪೋಸ್ಟ್ ನ ಪದೇ ಪದೇ ಶಿಫ್ಟ್ ಮಾಡ್ಕೊಳ್ಳೋದು ಅತಿ ದೊಡ್ಡ ಡೇಂಜರ್. ಲೆಸನ್ 3, ನಿಮಗೆ ಅವಶ್ಯಕತೆ ಇಲ್ಲದ ವಸ್ತುವಿಗಾಗಿ ನಿಮ್ಮ ದುಡ್ಡನ್ನ ಎಕ್ಸ್ಟ್ರೀಮ್ ರಿಸ್ಕ್ ಅಲ್ಲಿ ಹಾಕಬೇಡಿ. ಲೆಸನ್ 4, ಲೈಫ್ ನಲ್ಲಿ ಇನಫ್, ಸಾಕು ಅಂತ ಅರ್ಥ ಮಾಡ್ಕೊಳ್ಳೋದೇ ರಿಯಲ್ ಫಿನಾನ್ಷಿಯಲ್ ಫ್ರೀಡಮ್ ನ ಫೌಂಡೇಶನ್. ಆದ್ರೆ ಇಲ್ಲಿ ಅತಿ ದೊಡ್ಡ ಪ್ರಶ್ನೆ ಏನಂದ್ರೆ, ಲಕ್ ಮತ್ತೆ ರಿಸ್ಕ್ ಅನ್ನೋದು ನಮ್ಮ ಕಂಟ್ರೋಲ್ ನಲ್ಲೇ ಇಲ್ಲ ಅಂದ್ರೆ ಒಬ್ಬ ನಾರ್ಮಲ್ ಮನುಷ್ಯ ತನ್ನ ಫಿನಾನ್ಷಿಯಲ್ ಗ್ರೋತ್ ನ ಗ್ಯಾರಂಟಿ ಮಾಡ್ಕೊಳ್ಳೋದು ಹೇಗೆ? ನಾಳೆ ಮಾರ್ಕೆಟ್ ಕ್ರ್ಯಾಶ್ ಆದ್ರೆ ಏನ್ ಮಾಡೋದು? ಅಸಲಿ ಸಕ್ಸಸ್ ಫುಲ್ ಇನ್ವೆಸ್ಟ್ಮೆಂಟ್ ನ ಸೀಕ್ರೆಟ್ ಫಾರ್ಮುಲಾ ಏನು? ಬರುವ ನೆಕ್ಸ್ಟ್ ಪಾರ್ಟ್ ನಲ್ಲಿ ನಾವು ನೋಡ್ತೀವಿ ಪ್ರಪಂಚದ 8ನೆಯ ಅದ್ಭುತ, 8th ವಂಡರ್. ಇದನ್ನ ಅರ್ಥ ಮಾಡ್ಕೊಂಡ ಮೇಲೆ ನಿಮ್ಮನ್ನ ರಿಚ್ ಆಗೋದ್ರಿಂದ ಯಾರು ತಡೆಯೋಕ್ಕಾಗಲ್ಲ. ಈ ಟ್ರಾನ್ಸ್ಫಾರ್ಮೇಶನಲ್ ಜರ್ನಿಯಲ್ಲಿ ನಮ್ ಜೊತೆ ಇರಿ. ಕೆಳಗಿರೋ ಸಬ್ಸ್ಕ್ರೈಬ್ ಬಟನ್ ಅನ್ನ ಪ್ರೆಸ್ ಮಾಡಿ, ಹಾಗೆ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ. ಸ್ನೇಹಿತರೆ, ಇದಾಗಿತ್ತು ದ ಸೈಕಾಲಜಿ ಆಫ್ ಮನಿನ ಪಾರ್ಟ್ 2. ನೆನ್ಪಿಡಿ, ಸರಿಯಾದ ಫ್ರೀಕ್ವೆನ್ಸಿ ಮತ್ತೆ ಸ್ವಲ್ಪ ತಾಳ್ಮೆ ನಿಮ್ಮ ಲೈಫ್ ನ ಬಿಗ್ಗೆಸ್ಟ್ ಕರೆನ್ಸಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಕೀಪ್ ಲರ್ನಿಂಗ್, ಕೀಪ್ ಗ್ರೋಯಿಂಗ್. ನಮಸ್ಕಾರ, ನಾನು ಹೋಗಿ ಬರ್ತೀನಿ. ಹ್ಯಾವ್ ಅ ನೈಸ್ ಡೇ.